ಗದಗ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದಿಂದ ನಿನ್ನೆಯಿಂದ ಏನು ಗದಗ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಹಬ್ಬವನ್ನು ಮಾಡಲಾಗ್ತಾ ಇದೆ. ಬಹುಶಃ KH ಪಾಟೀಲ್ ಕ್ರೀಡಾಂಗಣ ಒಂದು ರೀತಿ ಇದಕ್ಕೆ ಒಂದು ಕಳೆ ಬಂದಿದೆ ಅನ್ಬೋದು. ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳನ್ನು. ಯಾವ ರೀತಿಯಾಗಿ KH ಪಾಟೀಲ್ ಕ್ರೀಡಾಂಗಣದಲ್ಲಿ ನಿನ್ನೆಯಿಂದಲೂ ಕೂಡ ಒಂದು ಸಂಭ್ರಮದ ವಾತಾವರಣ ಈ ಸರ್ಕಾರಿ ನೌಕರಿಂದ ಕಳೆಗಟ್ಟಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇದು ಜಿಲ್ಲಾ ಮಟ್ಟದ ಕ್ರೀಡಾಂಗಣ ಆಗಿರೋದ್ರಿಂದ ಇಲ್ಲಿ ಬೇರೆ ಬೇರೆ ಕ್ರೀಡೆಗಳು ನಡೀತಾ ಇದ್ವು. ಆದರೆ ಏಕಕಾಲಕ್ಕೆ ಈ ರೀತಿಯಾಗಿ ಗದಗ ಜಿಲ್ಲೆಗೆ ಸಂಬಂಧಪಡುವಂತಹ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಎಲ್ಲರೂ ಕೂಡಿಕೊಂಡು ಅರ್ಥವತ್ತಾಗಿರ್ತಕ್ಕಂಥ ಯೋಜನೆಯನ್ನು ಏನು ಮಾಡಿದ್ದಾರೆ. ಬಹುಶಃ ಈ ಕ್ರೀಡಾಂಗಣಕ್ಕೆ ನಿಜವಾಗಿ ಕೂಡ ಅರ್ಥ ಬಂದಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇದೀಗ ನೀವು ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಸರ್ಕಾರಿ ನೌಕರಾಗಿದ್ದಾರೆ. ವಾಲಿಬಾಲನ್ನು ಆಡಲಿಕ್ಕೆ ಅವರೆಲ್ಲರೂ ಕೂಡ ತಯಾರಿಯಾಗಿದ್ದಾರೆ. ಹಾಗಿದ್ರೆ ಇವರ ಉತ್ಸುಕತೆ ಹೇಗಿದೆ? ಈ ವರ್ಷ ನಡೀತಾ ಇರುವಂತಹ ಇವರ ಕ್ರೀಡಾಕೂಟ, ಸಾಂಸ್ಕೃತಿಕ ಹಬ್ಬ, ಅದರಲ್ಲಿ ಅವರು ಯಾವ ರೀತಿಯಾಗಿ ಭಾಗಿಗೊಳ್ತಾ ಇದ್ದಾರೆ, ಜೊತೆಗೆ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ, ಅವರನ್ನು ಮಾತನಾಡ್ತಾ ಹೋಗೋಣ. ನನ್ನ ಜೊತೆಗೆ ಇದೀಗ ಸ್ವತಃ ಆಟಗಾರಿದ್ದಾರೆ. ಸರ್, ನೀವು ಯಾವ ಇಲಾಖೆಯವರು? ನಿಮ್ಮ ಹೆಸರು ಹೇಳ್ಕೊಂಡು ಇದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಒಬ್ಬೊಬ್ಬರೇ ಮಾತನಾಡ್ತಾ ಹೋಗಿ. ಮೊದಲಿಗೆ ಏನು ಹೇಳ್ತೀರಿ ನೀವು? ಸರ್, ನಮ್ಮದು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರೌಢಶಾಲೆ ಮಾಡಳ್ಳಿಯಿಂದ ನಾವು ಇದನ್ನು ಬಂದಿದ್ದೇವೆ. ಇದರ ಜೊತೆಗೆ ನಾವು ವಾಲಿಬಾಲ್ ಆಟವನ್ನು ಹಾಗೂ ಅತ್ಯಂತ ಉತ್ಸುಕತೆಯಿಂದ ಆಡ್ತಾ ಇದ್ದೀವಿ. ಎಲ್ಲ ಆಯೋಜನೆ ಅತ್ಯಂತ ವ್ಯವಸ್ಥಿತವಾಗೈತ್ರಿ. ಎಲ್ಲ ಊಟ ಉಪಹಾರದ್ದಾಗಲಿ ಅಥವಾ ನಮ್ಮ ಅಧ್ಯಕ್ಷರು ಎಲ್ಲರೂ ಚೆನ್ನಾಗಿ ನಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ. ಅದರೊಳಗಿನ ನಮ್ಮ ವಿಶೇಷವಾಗಿ ಲಕ್ಷ್ಮೇಶ್ವರ ತಾಲೂಕು ಹವಳದ್ ಸರ್ ಅಧ್ಯಕ್ಷರದಾರ. ಅವರು ಅತ್ಯಂತ ಉತ್ಸುಕವಾಗಿ ನಮಗೆಲ್ಲ ಇದನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಸರ್, ನನ್ನ ಹೆಸರು ರಮೇಶ್ ಹೊಂಬಾಳ್ ಅಂತೇಳಿ ಸರ್. ಶಿಕ್ಷಣ ಇಲಾಖೆಯಿಂದ ನದಿಗಟ್ಟಿ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಸಾರಿ 2025 ಹಾಗೂ 26ನೇ ಸಾಲಿನ ಸರ್ಕಾರಿ ನೌಕರರ ಕ್ರೀಡಾಕೂಟ ಬಹಳ ಚಾಲನೆ ನೀಡಿದ್ದಾರೆ ಸರ್. ಮತ್ತು ಇಂದು ಸುವ್ಯವಸ್ಥಿತವಾಗಿ ಯಾವುದೇ ಅಡೆತೊಡಬಾರ್ದಂತೆ ಎಲ್ಲ ನಮ್ಮ ನೌಕರರು ಲಕ್ಷ್ಮೇಶ್ವರ ತಾಲೂಕು ಪರವಾಗಿ ನಮ್ಮ ಅಧ್ಯಕ್ಷರು ಕೂಡ ಅತ್ಯಂತ ಚಾಣಾಕ್ಷತನದಿಂದ ಅವರು ಸಾಕಷ್ಟು ದಿನಗಳ ತರಬೇತಿಯನ್ನು ತೆಗೆದುಕೊಂಡು ನಮ್ಮನ್ನೆಲ್ಲ ರೆಡಿ ಮಾಡಿ ಇಲ್ಲಿಗೆ ಒಂದು ಉತ್ತಮವಾದಂತಹ ತಂಡಗಳನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ. ನಮ್ಮ ಎಲ್ಲ ನೌಕರರ ಪರವಾಗಿ ನಮ್ಮ ಅಧ್ಯಕ್ಷರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳು ಸರ್. ನನ್ನ ಹೆಸರು ನಾಗರಾಜ್ ಚೌಮೂರು ಸರ್, ಕಂದಾಯ ಇಲಾಖೆ. ನಾವು ಲಿಜಗೊಂಡ ಸರ್. ಈ ವರ್ಷ ಯಾವ ವರ್ಷ ಈ ರೀತಿ ಸಮವಸ್ತ್ರ ನೀಡಿದ್ದಿಲ್ಲ ಸರ್. ಈ ವರ್ಷ ಅಚ್ಚುಕಟ್ಟಾಗಿ ತುಂಬ ಉತ್ಸುಕತೆಯಿಂದ ಆಯೋಜನೆ ಮಾಡಿದ್ದಾರೆ. ಎಲ್ಲ ನನ್ನ ಸರ್ಕಾರಿ ನೌಕರ ಅಧ್ಯಕ್ಷರಿಗೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೀನಿ ಸರ್. ನನ್ನ ಹೆಸರು ರಾಘವೇಂದ್ರ ಅಂತ ಸರ್. ಅತ್ಯುತ್ತಮವಾಗಿ ಯಾವ ವರ್ಷವೂ ನಡೀತಕ್ಕಂಥ ವಿಶೇಷವಾಗಿ ಕಡೆ ಈ ಸಲ ಬಂದಿದೆ. ಅತ್ಯುತ್ತಮವಾಗಿತ್ತು. ಅಧ್ಯಕ್ಷರಿಗೆ ನಮ್ಮ ಪರವಾಗಿ ನಮ್ಮ ಲಕ್ಷ್ಮೇಶ್ವರ ವಿಭಾಗದ ಪರವಾಗಿ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. HV ಮೇಟಿ ಅಂತೇಳಿ ಶಿಕ್ಷಣ ಇಲಾಖೆ. ನನ್ನ ಒಂದು 23 ವರ್ಷದ ಸೇವೆಯಲ್ಲಿ ಇಂತಹ ಕ್ರೀಡಾಕೂಟ ಎಂದೂ ಜರುಗಿರಲಿಲ್ಲ. ಅತ್ಯುತ್ತಮವಾದಂಥ ಸಮವಸ್ತ್ರ ನೀಡಿದ್ದಾರೆ. ಒಳ್ಳೆಯ ಸುಸಜ್ಜಿತವಾದಂಥ ಊಟದ ವ್ಯವಸ್ಥೆ ಮತ್ತು ಎಲ್ಲಿ ನೋಡಿದರೂ ಕೂಡ ಕ್ರೀಡಾಪಟುಗಳಿಗೆ ಯಾವುದೇ ಕೊರತೆ ಆಗಲಾರ್ದಂಗೆ ಮೂಲ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಉಸ್ತುವಾರಿ ಸಚಿವರಿಗೆ ಹಾಗೂ ಬಸವರಾಜ ಬಳ್ಳಾರಿ ಸರ್ಗೆ ಮತ್ತು ಅವ್ರ ಹಿಂದಿರುವಂಥ ಎಲ್ಲ ಟೀಮಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮುಂದೂ ಕೂಡ ಹೀಗೆ ಸಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಹಾರೈಸ್ತೇನೆ. ಧನ್ಯವಾದಗಳು. ಕುಬೇರಪ್ಪ ಅಂದಳೆ ಅಂತೇಳಿ ಶಿಕ್ಷಣ ಇಲಾಖೆ. ಗದಗ ಜಿಲ್ಲೆಯಲ್ಲಿ ಈಗ ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟಗಳನ್ನು ನಮ್ಮ ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಎಲ್ಲ ತಾಲೂಕುಗಳ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಸುವ್ಯವಸ್ಥಿತವಾಗಿ ಆಟಗಳಲ್ಲಿ ಇರ್ತಕ್ಕಂಥ ಉತ್ಸಾಹ ಮತ್ತಷ್ಟು ಹೆಚ್ಚಿಗೆ ಮಾಡಲು ಬೆಳೆಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಮಂಜುನಾಥ್ ಚಾಕ್ಲೇಬಿ ಅಂತೇಳಿ ಲಕ್ಷ್ಮೇಶ್ವರ ತಾಲೂಕು ಗುಂಪಾಟಗಳ ಕೋಚ್ ನಾನು. ಹಾಗಾಗಿ ಈ ಒಂದು ಸಂಘಟನೆ ರಾಜ್ಯ ಮಟ್ಟದ ಸಂಘಟನೆ ಆಗಿ ನೋಡ್ತಾ ಇದ್ದೀವಿ ನಾವು. ಇದನ್ನು ಜಿಲ್ಲಾ ಮಟ್ಟದ ಪ್ರಥಮ ಬಾರಿಗೆ ಇದು ರಾಜ್ಯ ಮಟ್ಟದ ಸಂಘಟನೆ ಅಂತ ನಾವೆಲ್ಲ ಭಾವಿಸಿಕೊಂಡಿದ್ದೀವಿ. ಹಾಗೂ ನಮ್ಮ ತಾಲೂಕಾಧ್ಯಕ್ಷರು ಗುರುರಾಜ್ ಹವಳದವರು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ಸಮವಸ್ತ್ರವನ್ನು ಕೂಡ ಮಾಡಿದ್ದಾರೆ. ಭಾಳಷ್ಟು ವ್ಯವಸ್ಥಿತವಾಗಿ ಶಿಸ್ತಿನಿಂದ ನಡೆದಂಥ ಈ ಸಂಘಟನೆ ಈ ಥರ ಎಂದೂ ನೋಡಿಲ್ಲ. ನಾನು 30 ವರ್ಷ ಸರ್ವಿಸ್ನೊಳಗೆ ಫಸ್ಟ್ ಟೈಮ್ ಈ ಥರ ಆಗಿದೆ. ಭಾಳಷ್ಟು ಖುಷಿ ಪಡ್ತಾ ಇದ್ದೀವಿ ಸರ್. ಜಿಲ್ಲಾಧ್ಯಕ್ಷ ಬಸವರಾಜ ಬಳ್ಳಾರಿ ಅವರು ಭಾಳಷ್ಟು ಯುವಕರು, ಉತ್ಸಾಹಿಗಳು, ಭಾಳಷ್ಟು ವ್ಯವಸ್ಥಿತವಾಗಿ ಈ ಸಂಘಟನೆ ಮಾಡಿದರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಗುರುರಾಜ್ ಹವಳ, ಲಕ್ಷ್ಮೇಶ್ವರ ತಾಲೂಕು ನೌಕರ ಸಂಘದ ಅಧ್ಯಕ್ಷರು. ಈ ಸರ್ತ ನಮ್ಮ ತಾಲೂಕಿನಿಂದ ವಿಶೇಷವಾಗಿ ಎಲ್ಲ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ನಮ್ಮ ತಾಲೂಕಿಗೆ ಕೀರ್ತಿ ತರಕೊಂತಾರೆ. ಒಳ್ಳೆ ರೀತಿಯಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂಥ ಬಸವರಾಜ ಬಳ್ಳಾರಿ ಸರ್ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರಿಗೆ ತುಂಬ ಧನ್ಯವಾದ ಹೇಳ್ತಾ, ಎಲ್ಲ ಕ್ರೀಡಾಕೂಟದಲ್ಲಿ ಭಾಗಿಯಾದಂಥ ಎಲ್ಲ ಅಭಿಮಾನಿಗಳಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಒಳ್ಳೆಯ ಕ್ರೀಡಾಕೂಟ ಆಯೋಜನೆ ಮಾಡಿದ್ದಾರೆ. ನಮ್ಮ ಹೆಸರು ಸಂತೋಷ್ ರಾಠೋಡ್ ಅಂತ ಹೇಳಿ. ನಾನು ಸರ್ಕಾರಿ ಪ್ರೌಢಶಾಲೆ ಮಡಳಿ ಶಾಲೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ವರ್ಷದ ಕ್ರೀಡಾಕೂಟ ನಾವು ನೋಡೋದಾದರೆ ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಕ್ರೀಡಾಕೂಟ. ಇಡೀ ರಾಜ್ಯ ಮಟ್ಟವನ್ನೇ ಮೀರಿಸುವಂತಹ ಕ್ರೀಡಾಕೂಟ ಇವತ್ತು ನಮ್ಮ ಗದಗ ಜಿಲ್ಲೆಯ ಒಂದು ಕ್ರೀಡಾಕೂಟ. ಹಾಗಾಗಿ ಬಸವರಾಜ ಬಳ್ಳಾರಿ ಸರ್ ಅವರು ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಅಧ್ಯಕ್ಷರು. ಜೊತೆಗೆ ಆ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸುವಂಥ ಕೆಪಾಸಿಟಿ ಅವರಲ್ಲಿದೆ. ಹಾಗಾಗಿ ಅದ್ದೂರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಅವರು ನಮಗೆ ಮೇಲೆ ಟಿ ಶರ್ಟು ಮತ್ತು ಪ್ಯಾಂಟನ್ನು
ಅವಕಾಶನ ಅವರು ಕೊಟ್ಟಿದ್ದಾರೆ. ನಮ್ಮ ಯುವಕರಾಗಿರ್ತಕ್ಕಂಥ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಗುರುರಾಜ್ ಹಳಸ್ ಸರ್ ಅಧ್ಯಕ್ಷರು ಮತ್ತು ನಮ್ಮ ನದಾಬ್ ಸರ್ ಕಾರ್ಯದರ್ಶಿಗಳು ಇವರಿಬ್ಬರು ಸೇರಿಬಿಟ್ಟು ಅವ್ರ ತಂಡ ಸೇರಿ ಜೊತೆಗೆ ನಮಗೆ ಏನೋ ಜರ್ಕಿನನ್ನು ಕೊಡುವಂಥ ಅಪ್ಪರನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿ ಇವತ್ತು ಈ ಇಡೀ ಕ್ರೀಡಾಂಗಣದಲ್ಲಿ ಬಹಳಷ್ಟು ಲಕ್ಷ್ಮೇಶ್ವರ ತಾಲೂಕಿನ ಕ್ರೀಡಾಪಟುಗಳು ಎದ್ದು ಕಾಣಲಿಕ್ಕೆ ಇವತ್ತು ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಹಾಗೆ ಬಹಳಷ್ಟು ಹೆಮ್ಮೆಯನ್ನು ಅನ್ನಿಸ್ತಕ್ಕಂಥ ವಿಷಯ. ಹಾಗಾಗಿ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕ್ರೀಡಾಕೂಟ ಅದ್ದೂರಿಯಾಗಿ ನಡೀಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಅಲ್ಲ, ನಮಸ್ತೆ. ನಾನು ಚಂದ್ರಕಾಂತ್ ನೇಕಾರ್ ಅಂತ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಲಕ್ಷ್ಮೇಶ್ವರದ ಕಾರ್ಯದರ್ಶಿಗಳು. ಬಹಳ ಅದ್ಭುತವಾಗಿ ಈಗ ಒಂದು ಆಟೋಟಗಳು ನಡೀತಾ ಇದೆ. ಕಾರಣ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕ ಬಸವರಾಜ್ ಬಳ್ಳಾರಿ ಸರ್ ಅವರು ಕಳೆದ 2 ವರ್ಷಗಳಿಂದಲೂ ಕೂಡ ನಮ್ಮಲ್ಲಿ ಆಟಗಾರರ ಸಂಖ್ಯೆ ಹೆಚ್ಚಿಗೆ ಕಾರಣ ಈ ಕ್ರೀಡಾಂಗಣದ ವ್ಯವಸ್ಥೆ ಆಗಿರಲಿ, ಇಲ್ಲ ಉಪಚಾರ ಆಗಿರಲಿ, ಇದು ವಸ್ತ್ರಗಳಾಗಿರಲಿ, ಸಮವಸ್ತ್ರಗಳಾಗಲಿ ಭಾಳ ಅಚ್ಚುಕಟ್ಟಾಗಿ ಕಳೆದ 2 ವರ್ಷಗಳಿಂದಲೂ ಆಗ್ತಾ ಇರೋದ್ರಿಂದ ಕ್ರೀಡಾಪಟುಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ನಮ್ಮ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಮಾನ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಬಳ್ಳಾರಿ ಸರ್ ಅವ್ರಿಗೆ, ನಮ್ಮ ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕ ಗುರುರಾಜ್ ಹಳೋದವರು ಮೇಲಿನ ಅಪ್ಪರನ್ನು ಕೂಡ ಮಾಡಿಸಿ ಒಳ್ಳೆಯ ವ್ಯವಸ್ಥೆಯೊಂದಿಗೆ ಈ ಕ್ರೀಡಾಕೂಟಗಳು ನಡೀತಾ ಇದೆ. ಎಲ್ಲಿಯೂ ಕೂಡ ಗಲಭೆಗಳಾಗದೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಇಲ್ಲದೇ ಕಳೆದ 2 ವರ್ಷಗಳಿಂದಲೂ ಕೂಡ ಈ ಕ್ರೀಡಾಕೂಟ ಅದ್ದೂರಿಯಾಗಿ ಮಾಡ್ತಾ ಇದೆ. ಎಲ್ಲವೂ ಕೂಡ ಎಲ್ಲ ಸಂಘಟಕರು ಸಲ್ಲಬೇಕಂತಂದು ಹೇಳ್ಕೊಳ್ತಾರೆ. ಸರ್ ನಮಸ್ತೆ ಸರ್. ನಮ್ಮ ಹೆಸರು ವೈ ಎಸ್ ತ್ರಿಕಣವರು ಅಂತೇಳಿ ಶಿಕ್ಷಣ ಇಲಾಖೆ ಸರ್. 2025 ಮತ್ತು 26ನೇ ಸಾಲಿನ ಈ ಕ್ರೀಡಾಕೂಟ ಭಾಳ ಅದ್ಭುತವಾಗಿ ಜರುಗ್ತಾ ಇದೆ. ಅದು ಬಸವರಾಜ್ ಬಳ್ಳಾರಿ ಸರ್ ಅಧ್ಯಕ್ಷತೆಯಲ್ಲಿ ಬಹುಶಃ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮೀರಿಸುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಗುರುರಾಜ್ ಹೊಳದವರು ವಯಸ್ಸಿನ ಚಿಕ್ಕವರಾಗಿದ್ದರೂ ಸಹಿತ ಅದ್ಭುತವಾಗಿರ್ತಕ್ಕಂಥ ಸಂಘಟನೆಯನ್ನು ಮಾಡಿ ಇವತ್ತು ನಮ್ಮ ಲಕ್ಷ್ಮೇಶ್ವರ ತಾಲೂಕು ಎಲ್ಲ ಆಟೋಟಗಳಲ್ಲಿ ಮುಂದಿದೆ ಅಂತಂದರೆ ಮುಖ್ಯ ಕಾರಣ ಯಾರು ಅಂತಂದರೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗುರುರಾಜ್ ಹಳದವರು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಅಬ್ದುಲ್ ಗಫಾರ್ ಅಕ್ಕಿ ಅಂತೇಳಿ, ನಾನು ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೇಶ್ವರನ ಗಣಿತ ಶಿಕ್ಷಕ. 2 ದಿನ ಅದ್ಭುತವಾದಂಥ ಖುಷಿ ಬಂದಿದೆ. ಸತತವಾಗಿ ನಾವು ಬರೀ ನಮ್ಮ ವಿಷಯ ನಾವು SSLC ಅಂತಿದ್ವಿ. 2 ದಿನ ನಾವು SSLCಯನ್ನು ನೆನಪು ಹಾರಿ ಇಲ್ಲಿ ನಾವು ಖುಷಿಯಾಗಿದ್ವಿ. ಆನಂತರ ಇಲ್ಲಿ ಬಂದ ಮೇಲೆ ಇಲ್ಲಿ ನಡೆಯುವಂಥ ಎಲ್ಲ ವ್ಯವಸ್ಥೆ ನೋಡಿ ಭಾಳ ತುಂಬ ಖುಷಿಯಾಗಿದೆ. ನಮ್ಮ ಅಧ್ಯಕ್ಷರಿಗೆ ಮತ್ತು ಗದಗ ಜಿಲ್ಲಾ ಅಧ್ಯಕ್ಷರಿಗೆ ಧನ್ಯವಾದಗಳು. ಸರ್ ನಮಸ್ತೆ ಸರ್. ನನ್ನ ಹೆಸರು NS ಬಂಕಾಪುರ ಅಂತಂದು, ನಾನು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಅಚ್ಚುಕಟ್ಟತನವನ್ನು ನೋಡಿ ನಮ್ಗೆ ತುಂಬ ಹೆಮ್ಮೆ ಆಯಿತು. ಇನ್ನೊಂದೇನೆಂದರೆ ನಮ್ಮ ಶಿಕ್ಷಕರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಳ್ಳೆಯ ಆರೋಗ್ಯ ಸಿಗಲಿಕ್ಕೆ ಇಂಥ ಒಳ್ಳೆಯ ಕ್ರೀಡಾಕೂಟಗಳು ನಮಗೆ ಸಹಕಾರಿಯಾಗಿವೆ. ಒಳ್ಳೆಯ ನಿರ್ಣಾಯಕರಿದ್ದಾರೆ, ಒಳ್ಳೆಯ ವ್ಯವಸ್ಥಾಪಕರಿದ್ದಾರೆ, ಒಳ್ಳೆಯ ಅಧ್ಯಕ್ಷರು, ಒಳ್ಳೆಯರಿಂದ ಈ ಒಂದು ಕ್ರೀಡಾಕೂಟ ತುಂಬ ಚೆನ್ನಾಗಿ ಯಶಸ್ವಿ ಆಗ್ತಾ ಇದೆ. ಸರ್ ನಮಸ್ತೆ ಸರ್. ನನ್ನ ಹೆಸರು ಪ್ರಶಾಂತ್ ನವಲೂನ್ ಅಂತ. ನಾವು ರೋಣ ತಾಲೂಕಿನ ಶಿಕ್ಷಣ ಇಲಾಖೆಯಿಂದ ಬಂದಿದ್ದೀವಿ ಸರ್. ಇಲ್ಲಿ ನಿನ್ನೆ ನಾವು ಸತತ ನಾನು 4-5 ವರ್ಷದಿಂದ ರಾಜ್ಯ ಮಟ್ಟದಲ್ಲಿ ಕ್ರೀಡಾಪಟುಗಳು ನಮ್ಮ ಗದಗ ಜಿಲ್ಲೆನೂ ಪ್ರತಿನಿಧಿಸ್ತೀನಿ. ಆದರೆ ಈ ವರ್ಷ ನಮ್ಮ ಗದಗ ಜಿಲ್ಲೆಯೊಳಗೆ ರಾಜ್ಯ ಮಟ್ಟ ಕ್ರೀಡೆಯನ್ನು ಆಡಕತ್ತೀವಿ ಅನ್ನೋ ನಾನು ಸ್ವಲ್ಪ ಎಷ್ಟು ಫೀಲ್ ಬರಾಕತ್ತೈತೆ ನಮಗೆ ಇಲ್ಲಿ ಈ ವರ್ಷಲ್ಲೇ ತುಂಬ ಭಾಳ. ಕಾರಣ ಅಂತಂದ್ರೆ ಸರ್ ಇಲ್ಲೆಲ್ಲ ಒಂದು ಅಚ್ಚುಕಟ್ಟಿದೆ ಸರ್. ಪ್ರತಿ ಗೇಮು ಏನಪ್ಪ ಅಂತಂದ್ರೆ ಭಾಳ ಶಿಸ್ತುಬದ್ಧವಾಗಿ ನಡೆಯಕತ್ತಾವ ಇಲ್ಲಿ. ಪ್ರತಿಯೊಂದು ಏನಪ್ಪ ಅಂದ್ರೆ ಏನು ರಾಜ್ಯ ಮಟ್ಟದಾಗ ಯಾವ ರೀತಿಯಾಗಿ ನಾವೇನು ರೂಲ್ಸ್ ನಾವು ರಿಲೀಸ್ ಮಾಡ್ತೀವಲ್ಲ ಅದೇ ರೀತಿ ಎಲ್ಲರೂ ನಾವು ಸಮಸ್ತ ಸಹಿತ ಸರ್ ಭಾಳ ತುಂಬ ಚೆನ್ನಾಗಿ ಅಚ್ಚುಕಟ್ಟವಾಗಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಆಟಗಳಾಗಿರ್ಬೋದು. ಆಮೇಲೆ ನಿನ್ನೆ ಏನು ಪ್ರೋಗ್ರಾಮ್ ನಮ್ಗೆ ಇನ್ನೊಂದು ಏನು ವರ್ಷ ನಾವು ಅಷ್ಟು ಬರ್ತೀವಿ. ನಿನ್ನೆ ನಾವು ನಮ್ಮ ಮಕ್ಕಳು ನಮ್ಮ ಮಿಸಸ್ ಎಲ್ಲರೂ ಕರ್ಕೊಂಡ್ಬಂದಿದ್ದೀವಿ ನಾವು. ಅದು ಭಾಳ ಖುಷಿ ಆದ. ಅವ್ರಿಗೂ ಗೊತ್ತಾಗಬೇಕಲ್ಲ ನಾವು ಇಲ್ಲಿ ಏನು ಕ್ರೀಡೆ ಕೊಟ್ಟು ಅಂದ್ರೆ ಏನು ಇದು ನಾವು ನಮ್ಮ ಸರ್ಕಾರ ನೌಕರರಿಗೆ ಏನು ಎಷ್ಟು ಇದಿರ್ತೀವಿ ಆ ಬಿಜಿ ಶೆಡ್ಯೂಲ್ನೊಳಗೆ ನಾವು ಎಷ್ಟು ನಿನ್ನೆ ನಮ್ಮ ಮಕ್ಕಳಿಗೆಲ್ಲ ಕರ್ಕೊಂಡು ನಿನ್ನೆ ಭಾಳ ಚೆನ್ನಾಗಿ ನಮ್ಮ ಮಗು ಸಹಿತ ಭಾಳ ಖುಷಿ ಪಡ್ತಾರೆ. ಸೊ ಅದಕ್ಕೆ ಭಾಳ ಇದಕ್ಕೆಲ್ಲ ಕಾರಣರಾದಂಥ ನಮ್ಮ ತಾಲೂಕಿನ ದಾನಪ್ಗೌಡ ಸರ್. ಆಮೇಲೆ ಮೇನಪ್ಪ ಅಂತಂದ್ರೆ ನಮ್ಮ ಬಸವರಾಜ್ ಬಳ್ಳಾರಿ ಸರ್. ಯಾಕಂದ್ರೆ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ಅವರ ಸಹಕಾರ ಅವ್ರು ಇನ್ನೇ ಹೇಳಿದ ಸರ್ ಇವರಿಗೆ ಸರ್ ಇನ್ನು ಮೇಲೆ ನಾವು ನಿಮ್ಮ ಹಿಂದಿರ್ತೀವಿ ಯುವಕರೆಲ್ಲರೂ ಒಳ್ಳೆಯ ಒಂದು ಏನಪ್ಪ ನಮ್ಮ ಸರ್ಕಾರದಿಂದ ಏನು ಬರೀ ಇರ್ತೀವಿ ಸರ್. ಏನಾರ ಬರೀ ನಾವು ನೌಕರಿಲ್ಲ ಈ ನಮ್ಮ ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನು ಏನು ಸಮಾಜಕ್ಕೆ ಏನು ಕೊಡಬೇಕಲ್ಲ ನಾವೆಲ್ಲರೂ ಕೂಡಿ ಕೊಡೋಣ ಸರ್ ಅಂತೇಳಿ ಸಮಾಜ ಏನು ಸರ್ಕಾರ ಏನು ಕೊಡ್ತಲ್ಲ ಆ ಆದೇಶವನ್ನು ಎಲ್ಲ ಡಿಪಾರ್ಟ್ಮೆಂಟ್ ಒಳಗೆ ನಿಮ್ಮ ಒಂದು ಮಾರ್ಗದರ್ಶನ ಒಳಗೆ ಕೊಡ್ತೀವಿ ಅಂತೇಳಿ ಅವರಿಗೆಲ್ಲ ಮಾತು ಕೊಟ್ಟಿವಿ ಸರ್. ಬರೀ ಆಟ ಅಲ್ಲ ಸರ್ಕಾರಿ ಯೋಜನೆಗಳನ್ನು ನಾವು ಸಾರ್ವಜನಿಕರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ರೋಣ ತಾಲೂಕಿನಿಂದ ಶಿಕ್ಷಣ ಇಲಾಖೆಯಿಂದ ಭಾಗವಹಿಸ್ತಾ ಇದ್ದೀನಿ. ಇದು ನಾನು ಸುಮಾರು 5ನೇ ವರ್ಷಕ್ಕೆ ರಾಜ್ಯ ಮಟ್ಟಕ್ಕೂ ನಾವು ಎಲ್ಲರೂ ಭಾಗವಹಿಸೀವಿ. ಈ ಕ್ರೀಡಾಕೂಟ ಎಷ್ಟು ವಿಶೇಷ ಅಂದರೆ ಎಲ್ಲ ಸರ್ಕಾರಿ ನೌಕರರು ಕೆಲಸದ ಒತ್ತಡದೊಳಗೆ ತಮ್ಮ ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ಇದು ಒಂದು ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋಕ್ಕಿರ್ತಕ್ಕಂಥ ಒಂದು ಉತ್ತಮ ಅವಕಾಶ. ಈ ಅವಕಾಶ ಪ್ರಾಮಾಣಿಕವಾಗಿ ಎಲ್ಲರಿಗೂ ಒದಗಿ ಬಂದತಿ. ಅದಕ್ಕೆಲ್ಲ ಕಾರಣೀಕರ್ತರಾದ ಎಲ್ಲ ಸಂಘದ ಸಂಘಟಕರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ.
ಎಸ್, ಇದಿಷ್ಟು ಈ ಗದಗ ಜಿಲ್ಲೆಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬದ ಬಗ್ಗೆ ಇಲ್ಲಿ ಭಾಗವಹಿಸಿರುವಂಥ ಸರ್ಕಾರಿ ನೌಕರರು ಮತ್ತು ಸಿಬ್ಬಂದಿಗಳು ಕೂಡಿಕೊಂಡು ಅವರ ಜಿಲ್ಲಾಧ್ಯಕ್ಷರ ಬಗ್ಗೆ, ಈ ಜಿಲ್ಲಾ ಸಂಘದ ಬಗ್ಗೆ, ಜೊತೆಗೆ ಅಲ್ಲಿನ ಪದಾಧಿಕಾರಿಗಳ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಈಗ ದೃಶ್ಯಾವಳಿಗಳಲ್ಲಿ ಒಂದಷ್ಟು ದೃಶ್ಯಾವಳಿ ನಿಮಗೆ ತೋರಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಇವತ್ತು ತಮ್ಮ ಇಲಾಖೆಯ ಕರ್ತವ್ಯದ ಜೊತೆಗೆ, ಜವಾಬ್ದಾರಿಯ ಜೊತೆಗೆ ಅವರು ಕೂಡ ನಾವು ಯಾವ ಕ್ರೀಡಾ ಸ್ಪರ್ಧೆಗಳಿಗಾಗಲಿ, ಕ್ರೀಡಾಪಟುಗಳಿಗಾಗಲಿ ಅಥವಾ ಸಾಂಸ್ಕೃತಿಕ ಚಟುವಟಿಕೆ ಮಾಡ್ತಕ್ಕಂತಹ ಕಲಾವಿದರಿಗಾಗಲಿ ನಾವು ಕಡಿಮೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ಚಟುವಟಿಕೆಗಳು ನಡೆದಿರುವಂಥದ್ದು. ಅಲ್ಲಿ ಇಷ್ಟೊತ್ತಿನ ತನಕ ಅವರು ವಾಲಿಬಾಲ್ ಆಡ್ತಕ್ಕಂಥ ಗಮನಿಸಿದ್ವಿ. ಇಲ್ಲಿ ಮಹಿಳಾ ವಾಲಿಬಾಲ್ ಇದೆ. ಹೀಗೆ ವಿಶೇಷವಾಗಿ, ವಿಭಿನ್ನವಾಗಿ, ವಿನೂತನವಾಗಿ ಈ ಒಂದು ಜಿಲ್ಲಾ ಸರ್ಕಾರಿ ನೌಕರ ಸಂಘದಿಂದ ಮಾಡಿರುವಂತಹ ಈ ಒಂದು ಕ್ರೀಡಾಕೂಟ, ಸಾಂಸ್ಕೃತಿಕ ಹಬ್ಬ ನಿಜ ಕೂಡ ಅರ್ಥವತ್ತಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಆನಂದ ವಿರಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ.